ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬೆಳಕು ಪಾಠದ 44ನೇ ಪ್ರಶ್ನೆ. ವೇಗವಾಗಿ ತಿರುಗುತ್ತಿರುವ ಫ್ಯಾನಿನ ಬ್ಲೇಡ್ಗಳು ಮಸುಕಾಗಿ ಇದಕ್ಕೆ ಕಾರಣವನ್ನು ತಿಳಿಸಿ. ಅಲ್ವಾ, ಫ್ಯಾನ್ ತಿರುಗ್ತಾ ಇರುವಾಗ ಈ ರೀತಿ ಫ್ಯಾನಿನ ರೆಕ್ಕೆಗಳು ಮಸುವಾಗಿ ಕಾಣ್ತವೆ, ನಮಗೆ ಸ್ಪಷ್ಟವಾಗಿ ಕಾಣುವುದಿಲ್ಲ. ಇದಕ್ಕೆ ಕಾರಣವನ್ನು ತಿಳಿಸಿ ಅಂತ ಹೇಳಿದ್ದಾರೆ. ನಮ್ಮ ಅಕ್ಷಿಪಟಲವು ಒಂದು ಚಿತ್ರವನ್ನು ಸುಮಾರು 1/16 ಸೆಕೆಂಡುಗಳವರೆಗೆ ಹಿಡಿದಿಟ್ಟುಕೊಳ್ಳುತ್ತದೆ. ಫ್ಯಾನ್ನ ಬ್ಲೇಡ್ಗಳು ಈ ಸಮಯಕ್ಕಿಂತ ವೇಗವಾಗಿ ತಿರುಗಿದಾಗ ಒಂದು ಬ್ಲೇಡ್ನ ಹಿಂದಿನ ಚಿತ್ರವು ಮರೆಯಾಗುವ ಮುನ್ನವೇ ಮುಂದಿನ ಬ್ಲೇಡ್ ಆ ಜಾಗಕ್ಕೆ ಬರುತ್ತದೆ. ಬ್ಲೇಡ್ಗಳು ಕಣ್ಣು ಗ್ರಹಿಸುವುದಕ್ಕಿಂತ ವೇಗವಾಗಿ ಚಲಿಸುವುದರಿಂದ ಕಣ್ಣುಗಳು ಬ್ಲೇಡ್ಗಳ ಪ್ರತ್ಯೇಕ ಚಲನೆಯನ್ನು ನೋಡದೆ ಎಲ್ಲವನ್ನೂ ಸೇರಿಸಿ ಮಸುಕಾದಂತೆ ಗ್ರಹಿಸುತ್ತವೆ. ಇಲ್ಲಿ ಏನಾಗುತ್ತೆ, ನಮ್ಮ ಕಣ್ಣಿನ ಅಕ್ಷಿಪಟಲ ಏನಿದೆ ಅದು ಒಂದು ಚಿತ್ರವನ್ನ, ಅದರ ಮೇಲೆ ಬಿದ್ದಂತಹ ಬಿಂಬವನ್ನ ಸುಮಾರು 1/16 ಸೆಕೆಂಡ್ಗಳ ಕಾಲ ಹಿಡಿದಿಟ್ಕೊಳ್ಳುತ್ತೆ. ಅದಾದ್ಮೇಲೆ ಅದು ಮುಂದಿನ ಚಿತ್ರವನ್ನ ಗ್ರಹಿಸುತ್ತೆ. ಈಗ ಫ್ಯಾನ್ ತಿರುಗುವಾಗ ಏನಾಗುತ್ತೆ, ಫ್ಯಾನ್ಗಳು ಈಗ 1 ಸೆಕೆಂಡ್ ನಲ್ಲಿ 16, ಈಗ 1/16 ಬರುತ್ತೆ ಅಂದ್ರೆ ನೀವು 1/16 ಎಷ್ಟು ಬರ್ತದಲ್ಲ ಅಷ್ಟು ಸೆಕೆಂಡ್ಗಳ ಕಾಲ ನಮ್ಮ ಕಣ್ಣಲ್ಲಿ ಆ ಬಿಂಬ ಇರ್ತದೆ. ಆದ್ರೆ ಫ್ಯಾನ್ನ ಬ್ಲೇಡ್ಗಳು ಇದಕ್ಕಿಂತ ಹೆಚ್ಚು ವೇಗವಾಗಿ ತಿರುಗುತ್ತೆ. ಈ ಸೆಕೆಂಡ್ಗಳಿಗಿಂತ, ಈ ಸಮಯಕ್ಕಿಂತ ಹೆಚ್ಚು ವೇಗವಾಗಿ ತಿರುಗುತ್ತೆ. ಅವಾಗ ನಾವು ಒಂದು ಬ್ಲೇಡ್ ನೋಡ್ತಾ ಇದ್ದೀವಿ, ಆ ಚಿತ್ರ ನಮ್ಮ ಅಕ್ಷಿಪಟಲದಲ್ಲಿ ಇನ್ನೂ ಇದೆ. ಅದೇ ಸಮಯಕ್ಕೆ ಮತ್ತೊಂದು ಬ್ಲೇಡ್ ಬರುತ್ತೆ ವಿತ್ ಇನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್. ಅವಾಗ ಏನಾಗುತ್ತೆ, ಹಳೆ ಚಿತ್ರ ಮರೆಯಾಗುವ ಮುನ್ನವೇ ಮುಂದಿನ ಬ್ಲೇಡ್ ಆ ಜಾಗಕ್ಕೆ ಬಂದ್ಬಿಡುತ್ತೆ. ಹಾಗಾಗಿ ಬ್ಲೇಡ್ಗಳು ಕಣ್ಣು ಗ್ರಹಿಸುವುದಕ್ಕಿಂತ ವೇಗವಾಗಿ ಚಲಿಸುವುದರಿಂದ ಕಣ್ಣುಗಳು ಬ್ಲೇಡ್ಗಳ ಪ್ರತ್ಯೇಕ ಚಲನೆಯನ್ನ ನೋಡ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಎಲ್ಲವನ್ನ ಮಸುಕಾದಂತೆ ಗ್ರಹಿಸ್ತವೆ. ಥ್ಯಾಂಕ್ ಯು.